ಎಷ್ಟೋ ಕೆಲವು ಕಾಯಿಲೆಯ ಸಮಸ್ಯೆಗಳಿಗೆ ನಾವೇ ಹೀಗೆ ಮಾಡ್ತೀವಿ. ಈ ದೇಹಕ್ಕೆ ಕಾಯಿಲೆ ಬಳಸೋದು ಗೊತ್ತಿದೆ, ಆ ದೇಹ ಅವಶ್ಯಕತೆ ಕೆಪಾಸಿಟಿ ಇದೆ ದೇಹಕ್ಕೆ, ಅದನ್ನೇ ನಾವು ಹೇಳ್ತೀವಿ. ಎಷ್ಟೋ ಜನ ಟ್ಯಾಬ್ಲೆಟ್ಸ್ ತಗೊಳ್ದೆ ಮನೆಯಲ್ಲಿ ಇರುವಂತಹ ಆಹಾರವನ್ನು ತಗೊಂಡು ಅವರು ಏನ್ ಮಾಡ್ತಾರೆ, ಅವರ ಆರೋಗ್ಯವನ್ನು ಸರಿ ಮಾಡ್ಕೊಂತಾರೆ. ಘಾಟ ಆಗ್ತಿದೆಯಾ? ಅವರ ಅಗ್ನಿಹೋತ್ರ ಇಷ್ಟು ಮಾತ್ರ, ಬೇರೆ ಯಾವುದೇ ಮಾಡಿದಮ್ಮ ಅದ್ರ ಪವರ್ ಜಾಸ್ತಿ ಇದೆ. ಬಟ್ ಆದ್ರೆ 20,000, 30,000, 50,000 ಲಕ್ಷ ಕೊಟ್ಟು ಇದನ್ನು ಕಮ್ಮಿ ಆಗ್ತದೆ. ಮತ್ತು ಆಮೇಲೆ ಬೇರಿದ್ರೆ ಇಲ್ಲಿ ತಗೊಂಡು ಮುಚ್ಕೊಂತ ಇರ್ತಾರೆ, ಕೆಲವು ಆಚೆ ಬರ್ತಾರೆ. ಆ್ಯಂಡ್ ಟ್ರೂ ಯಶವಂತ್, ಇದಷ್ಟು ಪವರ್ಫುಲ್. ಎಷ್ಟೋ ಜನ ಗೊತ್ತಿಲ್ಲ, ದಯವಿಟ್ಟು ಇದನ್ನು ಪಾಸ್ ಮಾಡಿ. ಪ್ರತಿಯೊಂದು ಮನೆಯಲ್ಲಿ ಇದು ಆಗ್ಬೇಕಂತ ಉದ್ದೇಶ, ಮನೆಗೂ ಮಾಡಬೇಕು. ಯಾವುದೋ ಒಂದು ಬಂತು ಸಮಸ್ಯೆ ನಮ್ಮ ಊರಲ್ಲಿ, ಸಿಟಿಯಲ್ಲಿ, ಅಟ್ಲೀಸ್ಟ್ ಬಂದಾಗ ನಾವು ಸೇಫ್ ಆಗಬೇಕು. ವಾಟ್ ಎವರ್ ಡಿಸೀಸಸ್, ಸಮ್ ಆಬ್ಸ್ಟಿಕಲ್ಸ್, ಅಷ್ಟು ನೇಚರ್ನ ಕಾಪಾಡುತ್ತೆ. ಒಂದೇ ಮಾತ್ರ ಬೆಳಗ್ಗೆಯವ್ರ ಮಾತ್ರ ಸಂಜೆಯವ್ರು ಬೆಳಗ್ಗೆ ಸೂರ್ಯನಿಗೆ ಫೇಸ್ ಕೂತ್ಕೊಂಡು ಮಾಡಬೇಕು. ಎಷ್ಟು 15 ಮಿನಿಟ್ಸ್ 10 ಮಿನಿಟ್ಸ್ ಕೂತ್ಬೇಕು. ಸಂಜೆ ಪಶ್ಚಿಮಕ್ಕೆ ಫೇಸ್ ಮಾಡಿ ಕೂತ್ಬೇಕು. ಅಷ್ಟೇ ಸಿಂಪಲ್. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಅದು ಈ ದಿನ ಗೊತ್ತಿಲ್ಲ ಎಷ್ಟು ಎನರ್ಜಿ ಬರುತ್ತೆ. ನಾವು ಸಪ್ತ ಚಕ್ರಗಳು, 7 ಚಕ್ರಗಳು ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಅದರಲ್ಲಿ ಫಸ್ಟ್ ಚಕ್ರ ಬಂದು ಮೂಲಾಧಾರ, ರೂಟ್ ಚಕ್ರ. ಅಲ್ಲೇ ಇಮೇಜ್ ಇದೆ. ಒಂದು ಮರ ತುಂಬಾ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾದ್ರೆ ಏನ್ ಕಾರಣ? ಬೇರೆಗಳು. ಇದೆಲ್ಲ ರೂಟ್ ಅಂತೀವಿ. ಏನು ರೂಟ್? ಎಷ್ಟು ರೂಟ್ ಸ್ಪ್ರೆಡ್ ಆಗುತ್ತೆ ಅದು ಮರ ಎಷ್ಟೇ ಲಾಂಗ್ ಟೈಮ್. ಎಕ್ಸಾಂಪಲ್ ಒಂದು 2-3 ಟ್ರೀ ಹೇಳಕ್ಕಾಗತ್ತಾ? ಆದ ಮರ, ಅರಳಿ ಮರ, ಕೆಲವು ಹಳೇದು ಮ್ಯಾಂಗೋ ಮರ ಗೊತ್ತಂಗೆ, ಕೆಲವು ಲಾಲ್ಬಾಗಲ್ಲಿ ದೊಡ್ಡ ಮರಗಳು. ಯಾಕೆ? ರೂಟ್. ರೂಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್. ರೂಟ್ ಮೂಲಾಧಾರ. ಈ ಒಂದು ಅಂದ್ರೆ ಬೇಸ್ ಆಫ್ ದ ಸ್ಪೈನ್ ಅಂತ ಹೇಳ್ತೀವಿ. ಅದು ಹೇಗಪ್ಪ ಅಂದ್ರೆ ನಮ್ಮ ಒಂದು ಸ್ಪೈನ್, ಸೊಂಟದ ಕೆಳಗಡೆ ಭಾಗ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದೆ, ನೀ ಪೈನು, ಹೀಲ್ ಪೈನು, ಬ್ಯಾಕ್ ಪೈನು, ಥೈಸ್ ಪೈನು, ಓಕೆ, ಅಂಡ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆಕ್ಚುಲಿ, ಈ ತರ ಎಷ್ಟೋ ಸಮಸ್ಯೆಗಳಿದೆ. ಮೈನ್ ಕಾರಣ ಮೂಲಾಧಾರ. ಅವ್ರ ಮೂಲಾಧಾರ ವೀಕ್ ಇರುತ್ತೆ. ಹಾಗಾಗಿ ಅದನ್ನ ಅವರು ಮೂಲಾಧಾರವನ್ನ ಆಕ್ಟಿವ್ ಮಾಡ್ಕೊಂಡಾಗ ಬೀಜಾಕ್ಷರ ಬರುತ್ತೆ. ಅಂತ ಅದು ಕಲರ್ ರೆಡ್. ಅರ್ತ್ ಎಲಿಮೆಂಟ್. ಅರ್ತ್ ಮೇಲೆ ನೀವು ಏನೇ ಇಟ್ಟರು ಅರ್ತ್ ಓಪನ್ ಆಗುತ್ತಾ? ಹೋಲ್ಡ್ ಮಾಡುತ್ತಲ್ವಾ? ಗೊತ್ತಾನೆ. ಹಾಗಾಗಿ ಸಿಂಪಲ್ ಇಷ್ಟು ತಿಳ್ಕೊಳ್ಳಿ. ಮೂಲಾಧಾರ ಒಂದು ರೆಡ್ ಕಲರ್, ಅರ್ತ್ ಎಲಿಮೆಂಟ್. ಬೀಜಾಕ್ಷರ ಒಂದು ಲಮ್ ಅಂತ ಹೇಳಬೇಕು. ಇವತ್ತು ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀವಿ. ನಾನು ಲಾಸ್ಟ್ ಟೈಮ್ ಸಿಂಗಲ್ ಇವತ್ತು ಒಟ್ಟಿಗೆ ಸೆಕೆಂಡ್ ಲೆವೆಲ್ ಡೈರೆಕ್ಟ್ ಯಾರು ಬೇಕಾದ್ರೆ ಹೇಳಿ. ಸೆಕೆಂಡ್ ಒಂದು ಸ್ವಾದ